ಎಲ್ಲರಿಗೆ ಫ್ರೇಸ್ ಲಾರ್ಡ್. ನನ್ನ ಪ್ರೀತಿಯ ದೈವವಿಶ್ವಾಸಿ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮತ್ತು ಇಷ್ಟು ದಿವಸ ವಾಗ್ದಾನ ಮಾಡಿಲ್ಲ ಮತ್ತು ಇನ್ನು ಮುಂದೆ ಕಂಟಿನ್ಯೂ ವಾಗ್ದಾನಗಳು ಇರುತ್ತೆ ಪ್ರಿಯರೇ. ಯಾರು ವಾಗ್ದಾನ ಮಿಸ್ ಮಾಡ್ಕೊಂಬಂದಂಗೆ ಪ್ರತಿಯೊಬ್ಬರು ವಾಗ್ದಾನ ಕೇಳಿ ದೇವರ ಆಶೀರ್ವಾದನ ಹೊಂದ್ಕೊಡ್ರಿ. ಮತ್ತು ಪ್ರತಿ ಫ್ರೈಡೆ ಸಾಯಂಕಾಲ ಅದ್ಭುತ ರೀತಿಯಾಗಿ ಲೈವ್ ಇರುತ್ತೆ. ಪ್ರತಿಯೊಬ್ಬರು ಲೈವ್ದಲ್ಲಿ ಸಹ ಏಕೀಭವಿಸ್ರಿ ಪ್ರಿಯರೇ. ಮುಂಚಾನೆ ಸಮಲೆದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರ ಪ್ರಿಯರೇ. ಈ ಮುಂಚಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 23ನೇ ಅಧ್ಯಾಯ 1ನೇ ವಚನ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೇನು. ಹಲ್ಲೆಲೂಯ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರಿ ಮುಂಜಾನೆ ಸಮಯ ದೇವರು ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರಿಯರೇ. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು ಎಂಬುದಾಗಿ ದಾವೀದ ಭಕ್ತರು ಹೇಳ್ತಾರೆ ಪ್ರಿಯರೇ. ಯೆಹೋವ ದೇವರು ನಮಗೆ ಕುರುಬನಾಗಿದ್ದಾರೆ ಪ್ರಿಯರೇ. ನಾವು ಯಾವ ವಿಷಯದಲ್ಲಿ ಕೊರತೆ ಪಡುವಂಥ ಅವಸರವಿಲ್ಲ ಎಂಬುದಾಗಿ ಪ್ರಿಯರೇ. ನಾವು ನೋಡಬೇಕಾದ್ರೆ ಒಬ್ಬ ಕುರುಬನು ತನ್ನ ಕುರಿಗಳಿಗೋಸ್ಕರವಾಗಿ ಯಾವ ರೀತಿಯಾಗಿ ನಡೆಸುತ್ತಾನೆ ಎಂಬುದಾಗಿ ನೋಡುವಂತರಾಗಿದೆ ಪ್ರಿಯರೇ. ಕುರುಬನು ತನ್ನ ಕುರಿಗಳನ್ನು ಬಿಟ್ಟು ಬಿಡುವಂತನಲ್ಲ, ಕುರಿಗಳಿಗೆ ಸರಿಯಾದ ಮಾರ್ಗದಲ್ಲಿ ನಡೆಸುವಂಥ ಕುರುಬನು. ಆ ಪ್ರತಿದಿನ ಏನು ಕುಡಿಬೇಕು, ಏನು ತಿನ್ನಬೇಕೆಂಬುದಾಗಿ ಕುರುಬನು ಅವುಗಳಿಗೆ ನೋಡುವಂಥದ್ದು ಕುರುಬನು. ಅವು ಪ್ರತಿದಿನ ಅವಕ್ಕೆ ಅವುಗಳ ಅಗತ್ಯಗಳೆಲ್ಲ ಪೂರೈಸುವಂಥ ಕುರುಬನು ಪ್ರಿಯರೇ. ಒಬ್ಬ ಕುರುಬನು ತನ್ನ ಕುರಿಗಳಿಗೆ ಯಾವ ರೀತಿಯಾಗಿ ಪೂರೈಸುತ್ತಾನೋ, ಪ್ರತಿದಿನ ಯಾವ ರೀತಿಯಾಗಿ ಕಾಯ್ತಾನೋ, ಅದೇ ರೀತಿಯಾಗಿ ಸರ್ವಶಕ್ತನಾದ ದೇವರು ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತಾಡ್ತಿದ್ರು ಪ್ರಿಯರೇ. ಸರ್ವಶಕ್ತನಾದ ದೇವರು ಆತ ನಮಗೆ ಕುರುಬನಾಗಿದ್ರು ಪ್ರಿಯರೇ. ನಮ್ಮನ್ನು ನೋಡುವಂಥ ದೇವರು, ಆತ ನಮ್ಮನ್ನು ಕಾಯುವಂಥ ದೇವರು, ನಮ್ಮ ಪರಿಸ್ಥಿತಿಗಳೆಲ್ಲ ಗಮನಿಸುವಂಥ ದೇವರು, ನಮ್ಮ ಪ್ರತಿಯೊಂದು ಸಮಸ್ಯೆಗಳನ್ನು ನೋಡುವಂಥ ದೇವರಾಗಿದ್ದರು ಪ್ರಿಯರೇ. ನಾವು ಒಬ್ಬಂಟಿ ಆಗಿರುವಂಥದ್ದು ಇಲ್ಲ ಪ್ರಿಯರೇ. ಆತನು ನಮ್ಮೊಟ್ಟಿಗೆದ್ದು ನಮ್ಮ ಎಲ್ಲ ಪರಿಸ್ಥಿತಿಗಳಿಂದ ಬಿಡುಗಡೆ ಕೊಡುವಂಥ ದೇವರು. ನಾವು ಆತನ ಮಕ್ಕಳಾಗಿದ್ದೇವೆ ಪ್ರಿಯರೇ. ಆತ ನಮ್ಮ ತಂದೆಯಾಗಿ, ಆತ ನಮಗೆ ಕುರುಬನಾಗಿ ನಮ್ಮನ್ನು ಕಾಯುವಂಥ ದೇವರು. ನಮ್ಮ ಪರಿಸ್ಥಿತಿಗಳು ಈ ಒಂದು ಮುಂಜಾನೆ ಸಮಯ ಎಂಥ ಒಂದು ಭಯಂಕರ ಪರಿಸ್ಥಿತಿ ಇದಿರ್ಬೋದು, ಆ ಸಮಸ್ಯೆ ಎಷ್ಟೇ ದೊಡ್ಡದಾಗಿರ್ಬೋದು, ಆ ಒಂದು ಬಲಹೀನತೆ ಸ್ಥಿತಿ ಎಷ್ಟೇ ಗಂಭೀರವಾಗಿರ್ಬೋದು, ಆದರೆ ದೇವರು ಅವೆಲ್ಲ ಬಲಹೀನತೆ ಸ್ಥಿತಿಗಳಿಂದ ಬಿಡುಗಡೆ ಕೊಡುವಂಥ ದೇವರು, ಆ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡುವಂಥ ದೇವರು ಆತನು ನಮ್ಮ ಕುರುಬನಾಗಿರುವುದರಿಂದ ತನ್ನ ಕುರಿಗಳಿಗೋಸ್ಕರವಾಗಿ ಆತನು ಪ್ರತಿದಿನ ಆತ ನಮ್ಮೊಟ್ಟಿಗಿದ್ದು ನಮ್ಮನ್ನು ಕಾಯ್ದು ಕಾಪಾಡಿ ಆತ ನಮ್ಮ ನಡೆಸಿರುವಾಗ ನಮ್ಮ ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿದೆ ಅಂತ ಹೇಳಿ ನಾವು ಭಯ ಪಡ್ತಿರ್ಬೋದು, ನಮ್ಮ ಹೋರಾಟಗಳು ಎಷ್ಟೇ ಭಯಂಕರ ಇದೆ ಅಂತ ಹೇಳಿ ನಾವು ಭಯ ಪಡ್ತಿರ್ಬೋದು, ಆದರೆ ನಾವು ಭಯ ಪಡುವಂಥ ಅವಸರ ಇಲ್ಲ ಪ್ರಿಯರೇ. ದಾವೀದ ಭಕ್ತರು ಹೇಳ್ತಿದ್ದಾರೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು ಎಂಬುದಾಗಿ ಪ್ರಿಯರೇ. ನಾವು ನೀವು ಆತನ ಮಕ್ಕಳಾಗಿದ್ದೀವಿ, ಆತನ ಕುರಿಗಳಾಗಿದ್ದೇವೆ. ನಮಗೆ ಎಂಥ ಒಂದು ಪರಿಸ್ಥಿತಿ ಬರಲಿ ನಾವು ಕೊರತೆ ಪಡುವಂಥದ್ದಿಲ್ಲ. ಯಾಕಂದರೆ ಸರ್ವಶಕ್ತನಾದ ದೇವರು ನಮಗೆ ಕಾಯುವಂಥ ದೇವರು. ಆತ ನಮಗೆ ಒಳ್ಳೆ ಕುರುಬನಾಗಿದ್ದು ಆತ ನಮ್ಮನ್ನು ನಡೆಸುತ್ತಿರುವಾಗ ನಾವು ಪ್ರತಿಯೊಂದು ವಿಷಯದಲ್ಲಿ ನಾವು ಸಂತೋಷವಾಗಿರಬೇಕು. ಎಲ್ಲ ವಿಷಯಗಳಲ್ಲಿ ನಾವು ದೇವರಿಗೆ ಸ್ತುತಿ ಮಾಡುವಂತರಾಗಿರಬೇಕು. ಈ ಮುಂಜಾನೆ ಸಮಲಿ ಸರ್ವಶಕ್ತನಾದ ದೇವರು ನಮ್ಮೊಟ್ಟಿಗಿದ್ದರೆ ಎಲ್ಲ ವಿಷಯಗಳಲ್ಲಿ ಆತ ನಮ್ಮನ್ನು ನೋಡಿ ನಮ್ಮನ್ನು ಕನಿಕರಿಸಿ ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ನಮ್ಮ ಕುಟುಂಬನು ಒಳ್ಳೆ ರೀತಿಯಾಗಿ ನಡೆಸುತ್ತಾರೆ ಎಂಬ ಒಂದು ವಿಶ್ವಾಸ, ಒಂದು ನಂಬಿಕೆ ನಮ್ಮಲ್ಲಿರ್ಬೇಕು ಪ್ರಿಯರೇ. ಮುಂಜಾನೆ ಸಮಲಿ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರು, ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಡ್ರಿ. ಯೆಹೋವ ದೇವರು ನನಗೆ ಕುರುಬನು, ನಾನು ಯಾವ ವಿಷಯದಲ್ಲಿ ಕೊರತೆ ಪಡೆನು ಎಂಬುದಾಗಿ ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಡ್ರಿ. ಈ ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಆತ್ಮ ರೀತಿಯಾಗಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬನು ಬಲಪಡಿಸಿ ನಿಮ್ಮ ನಡೆಸುತ್ತಾರೆ ಪ್ರಿಯರೇ. ಆಮೇನ್. ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೆ ಅಪ್ಪ ತಂದೆ, ಸ್ತೋತ್ರವಾಗಲಿ ಎಸೆಯ. ಮುಂಜಾನೆ ತಂದು ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ, ವಾಗ್ದಾನ ಅವರ ಜೀವಿತದಲ್ಲಿ ತಂದು ಆಶೀರ್ವಾದ ಮಾಡ್ರಿ. ಎಷ್ಟು ಜನರು ಯಾವ ವಿಷಯದಲ್ಲಿ ತಂದು ಭಯದಲ್ಲಿ, ಚಿಂತೆಯಲ್ಲಿ, ಬಾಧೆಯಲ್ಲಿ, ಕಣ್ಣೀರಂಥ ಸಮಸ್ಯೆಗಳು ಎಷ್ಟು ಜನರು ಭಯ ಪಡ್ತಿದ್ರು ಪ್ರಭಾ. ಈ ಮುಂಜಾನೆ ಸಂದು ವಾಗ್ದಾನ ಮಾಡಿದ ತಂದು ಯೆಹೋವ ದೇವರು ನನಗೆ ಕುರುಬನನ್ನು ಕೊರತೆ ಪಡೇನು ಎಂಬುದಾಗಿ ಯಾವ ವಿಷಯದಲ್ಲಿ ಅವರು ಕೊರತೆ ಪಡ್ತಿದ್ರು ಪ್ರಭಾ. ಅವ್ರ ಕಷ್ಟಗಳಿಂದ ಬಿಡುಗಡೆ ಮಾಡಿ, ಸಮಸ್ಯೆಗಳಿಂದ ಬಿಡುಗಡೆ ಮಾಡ್ರಪ್ಪ. ಅವ್ರ ಹೋರಾಟಗಳಿಂದ ಬಿಡುಗಡೆ ಮಾಡ್ರಿ ತಂದು. ಅವರು ಒಂದು ಪ್ರತಿಯೊಂದು ಪರಿಸ್ಥಿತಿ
ಸಮಸ್ಯೆಗಳಿಂದ ತಂದು ಬಿಡುಗಡೆ ಮಾಡಿ ಅವರ ಜೀವಿತದಲ್ಲಿ ವಾಗ್ದಾನ ಆತ್ಮ ರೀತಿಯಾಗಿ ತಂದು ಬಲಪಡಿಸಿ ಎಲ್ಲಾ ವಿಷಯದಲ್ಲಿ ತಂದು ಅವರಿಗೆ ಸರಿಯಾದ ಮಾರ್ಗದಲ್ಲಿ ನಡೆಸಿ ಅವ್ರನ್ನ ಕಾಪಾಡಿ ನೀವೇ ಅವರಿಗೆ ಒಳ್ಳೆ ಕುರುಬನಾಗಿ ಅವರೊಟ್ಟಿಗೆ ಇರ್ತೀನಿ ಎಂಬುದಾಗಿ ನಾನು ನಂಬ್ತಿದ್ದೀನಿ ಪ್ರಭಾ. ಈ ಮುಂಚಾನೆ ತಂದು ಎಷ್ಟು ಜನರು ಈ ವಾಗ್ದಾನ ನಂಬಿ ವಿಶ್ವಾಸ ಮಾಡಿ ತಂದು ಪ್ರಾರ್ಥನೆ ಏಕೀಭವಿಸ್ತಾರೆ ಪ್ರಭಾ. ಪ್ರತಿಯೊಬ್ಬರು ತಂದು ಆಶೀರ್ವಾದ ಮಾಡ್ರಿ, ಬಲಪಡಿಸ್ರಿ. ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದು ನೀವೇ ನೆರವೇರಿಸಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಪ್ರಿಯರೇ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷವುಳ್ಳರಾಗಿದ್ದರು ಮತ್ತು ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ಫಸ್ಟ್ ಟೈಮ್ ಈ ಚಾನಲ್ ಯಾರಾದ್ರೂ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಮುಂಜಾನೆ ಬರುವ ದೇವರು ವಾಗ್ದಾನ ದೇವರು ಈ ವಾಗ್ದಾನ ನಿಮ್ಮನ್ನು ನಿಮ್ಮ ಕುಟುಂಬನು ದೇವರು ಬಲಪಡಿಸಿ ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.